ಅಂದ್ರೆ ಯಾಕೆ ಮಾರ್ಕೆಟಲ್ಲಿ ಆಗಿದ್ದು ನೆನ್ಪಿಲ್ವಾ? ನೀವೆಲ್ಲರೂ ಫೋನ್ ತಗೊಂಡು ವಿಡಿಯೋ ಮಾಡಿದ್ರೆ ಸಾಕು, ಆಗ ಇವ್ರ ಮಾನ ಮರ್ಯಾದೆ ಬೀದಿಗೆ ಬಂದು ನಿಲ್ಲುತ್ತೆ. ನಿಂಗೆ ಊರು ಸಾಬ್ರಿ ಅಲ್ವಾ? ಅಣ್ಣ ಮಾಡಿದ ಸಾಲಕ್ಕೆ ಕಂತ್ ಕಟ್ತೀನಿ ಅಂತ ಅಡ್ಡ ಬಂದಿದ್ದೀಯ. ಏನೋ ಮನೆಯವರ ಮೇಲೆ ಪ್ರೀತಿ ಇದೆ ಅಂತ ನಾನು ಸುಮ್ಮನಾದೆ. ಆದ್ರೆ ಈಗ ನೋಡಿದ್ರೆ ಊರವ್ರ ಸಾಲ ತಗೊಳ್ಳೋದಕ್ಕೂ ಅಡ್ಡ ಬರ್ತಾ ಇದೀಯಾ. ಈಗಾದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಓ, ಇದೆಲ್ಲ ಆಗ್ತಿರೋದು ಮಾರ್ಕೆಟಿನ ವಿಷಯಕ್ಕ? ಅಂದ್ರೆ ನಿಮ್ಗೂ ನಿಮ್ ಹುಡುಗರು ಮಾಡಿದ್ದು ಸರಿ ಅನ್ಸುತ್ತಾ? ಕಂತ್ ಹಣ ತಗೊಳಕ್ಕೆ ಅವ್ರಿಗೆ ಮಾರ್ಕೆಟ್ ಕಳಿಸ್ದೋನೆ ನಾನು. ದುಡ್ಡು ತಗೊಳಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀರಾ? ಸಾಲ ಮಾಡೋದಕ್ಕೆ ನೀವು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಲ್ವಾ? ಹಾಗೆ ಇದು ನಿಯತ್ತಾಗಿ ತಿಂಗಳಿಗೆ ಕಂತನ್ನ ಕರೆಕ್ಟಾಗಿ ಕಟ್ಟಿದ್ರೆ ನಮ್ಮಂತ ಒಳ್ಳೆಯವರು ಇನ್ನೊಬ್ರು ಇರಲ್ಲ. ಕಟ್ಲಿಲ್ವಾ? ಕಟ್ಟಿಸ್ಕೊಳ್ಳೋದು ಹೇಗೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದ್ರ ವ್ಯಾಲ್ಯೂ ಕಡಿಮೆ ಅಂದ್ರೆ 1.5 ಲಕ್ಷ. ಅದೇನೋ 1 ಲಕ್ಷ ಕಂತು ಒಂದಲ್ಲ, 50,000 ಜಾಸ್ತಿನೇ ಇದೆ. ಸಾಕಾ? ನಮಗೆ ಕಂತ್ ಕಟ್ಟಕ್ಕಾಗಲ್ಲ. ನಿನ್ಗೆ ಇಷ್ಟೆಲ್ಲ ವಸ್ತುಗಳು ತಗೊಳಕ್ಕಾಗುತ್ತಾ? ಈ ಹೆಂಗುಸುಗಳು ಸಾಮಾನು ಇದಾರಲ್ಲ ಕಣ್ರೋ, ಚಾಲಾಕಿಗಳು. ಹಲೋ, ಮರ್ಯಾದೆ ಎಲ್ಲೋಯ್ತು? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಯಾ? ಅಲ್ಲಿರೋದೆಲ್ಲ ಇವ್ರದೇ ವಸ್ತು. ನಿಮ್ಮ ಸಾಲನ ತೀರಿಸ್ತಾರೆ. ಆದ್ರೆ ನಾವಿದನ್ನ ಮಾನ ಮರ್ಯಾದೆಗಿಂತ ಇದೆಲ್ಲ ದೊಡ್ಡದಾ? ಹಾಗಲ್ಲಪ್ಪ, ಇದು ನಾವು ಕೊಂಡ್ಕೊಂಡಿದ್ದಲ್ಲ, ನನ್ನ ಮಗನಿಗೆ ಗಿಫ್ಟಾಗಿ ಬಂದಿರೋದು. ಇದನ್ನ ಇವ್ರಿಗೆ ಹೇಗೆ ಕೊಡೋಕ್ಕಾಗುತ್ತೆ? ಯಾಕಾಗಲ್ಲಮ್ಮ, ಇದು ನಿಮ್ದೇ ಗಿಫ್ಟ್. ಟಿವಿನೂ ನಿಮ್ದೆ, ಫ್ರಿಜ್ಜು ನಿಮ್ದೆ, ಅಲ್ಲಿರೋದೆಲ್ಲ ನಿಮ್ದೆ. ನೀವೇನ್ ಬೇಕಾದ್ರೂ ಮಾಡ್ಬೋದು. ಅಮ್ಮ, ಗಾಡಿ ಮನೆ ಮುಂದೆ ಇದೆ, ಸಾಲ್ಗಾರು ನಿಮ್ಮ ಕಣ್ಮುಂದೆ ನಿಂತಿದ್ದಾರೆ. ತಲೆ ತಗ್ಸ್ ನಿಲ್ತೀರಾ ಅಥವಾ ತಲೆ ಎತ್ತಿ ಇದನ್ನೆಲ್ಲ ಅವ್ರಿಗೆ ಕೊಡ್ತೀರಾ? ನೀವೇ ಡಿಸೈಡ್ ಮಾಡಿ. ಈ ಹುಡುಗ ಹೇಳಿದ್ ಕೇಳಿಸ್ಲಿಲ್ವಾ ನಿಮ್ಗೆ? ಎಲ್ಲ ತಗೊಂಡು ಮೊದಲು ಜಾಗ ಖಾಲಿ ಮಾಡಿ. ಇವಿಷ್ಟು ನಾವೇ ತಗೊಂಡೋದಾ? ಐಟಮ್ ತಗೊಂಡ್ವಾ, ಸಾಲದ ಕಂತು ಕ್ಲಿಯರ್ ಆಯ್ತಾ ಅಂತ ಸುಮ್ಮನಿರ್ಬೇಕು. ಈ ಕಡೆ ತಲೆನೂ ಹಾಕ್ಬಾರ್ದು. ಏಯ್ ಮನ್ರ, ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಏನೋ ನಿನ್ ಸಮಸ್ಯೆ? ನೀನೇ ತಾನೇ ಹೋಗೋ ಅಂದಿದ್ದು. ಹೋಗ್ಬೋದಿತ್ತು, ಆದ್ರೆ ಆಗ್ಲೇ ಏನೋ ಇಷ್ಟು ಉದ್ದ ಮಾತಾಡ್ತಿದ್ದೆ. ಕಾಸು ಸಿಕ್ಕಿದ್ರೆ ನಮಸ್ಕಾರ ಆಗ್ತೀನಿ ಅಂತ. ಈಗ ಸಿಕ್ಕಿದೆಯಲ್ಲ, ನಮಸ್ಕಾರ ಹಾಕು. ಏಯ್, ನಾನೇನೋ ಅನ್ಕೊಂಡಿದ್ಯಾ? ಈಗ ಸುಮ್ಮನೆ ನಮಸ್ಕಾರ ಮಾಡ್ತೀಯೋ ಅಥವಾ ಕಾಸು ಕೊಟ್ಟರು ಗಲಾಟೆ ಮಾಡ್ತಿದ್ಯಾ ಅಂತ ಪೊಲೀಸ್ನ ಕರೆಸ್ಲೋ? ಇಷ್ಟೆಲ್ಲ ಮಾಡ್ದವನ್ಗೆ ಪೊಲೀಸ್ನವ್ರು ಕರ್ಸೋದು ಕಷ್ಟ ಅನ್ಕೊಂಡಿದ್ಯಾ? ಅಮ್ಮ ಬರ್ತೀವಿ ಕಣಮ್ಮ. ನಮಸ್ಕಾರ ಅಮ್ಮ. 200 ವರ್ಷ ಚೆನ್ನಾಗಿರ್ಬೇಕು. ಮುಂದಿನ ಸಲ ಹೆಣ್ಮಕ್ಳು ಮುಂದೆ ಈ ಥರ ನಡ್ಕೊಳ್ಳೋ ಮುಂಚೆ ಇದು ನೆನ್ಪಿರ್ಲಿ. ಕಿಟ್ಟಪ್ಪಣ್ಣ, ನಿಮ್ಮ ಹತ್ರ ನಾವು ಸಾಲ ಮಾಡಿದ್ದೀವಿ ನಿಜ. ಕಂತ್ ಕಟ್ಟಬೇಕು. ಕಟ್ಟಿಲ್ಲ ಅಂದ್ರೆ ಕೇಳೋ ಅಧಿಕಾರ ನಿಮಗಿದೆ, ಅದನ್ನ ನಾನು ಒಪ್ಕೋತೀನಿ. ಅದೇ ಥರ ಮಾರ್ಕೆಟಲ್ಲೂ ಮರ್ಯಾದೆಯಿಂದ ಕೇಳಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ಮರ್ಯಾದೆಯಿಂದ ಅದೇ ಕೇಳೋದು ಅಂತ ನೀನು ಹೇಳ್ಕೊಡು, ನಾನು ಕೇಳ್ತೀನಿ. ಇರಾ, ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೀನಲ್ಲ. ಇವಳ ಹತ್ರ ಏನ್ ಮಾತಾಡೋದು ಬಸ್ಸು? ಗಾಂಚಲಿ ಆಡ್ತಾಳೆ. ಮಾರ್ಕೆಟಲ್ಲಿ ಇವಳು ನನಗೆ ಅವಮಾನ ಮಾಡಿದ್ಮೇಲೆ ಯಾರು ನನ್ನ ಸೀರಿಯಸ್ ಆಗಿ ತಗೊಂತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ. ಕೇಳಿಸ್ಕೊಂಡ್ಯಾ? ನಿನ್ನಿಂದ ಆಗ್ತಾ ಇರೋ ನಷ್ಟನ ಸಾಲಕ್ಕೆ ಸೇರಿಸ್ಲಾ? ಅದನ್ನು ಕಟ್ತೀಯಾ? ಕಟ್ಟೋ ಯೋಗ್ಯತೆ ನಿನಗಿದೆಯಾ? ಹೆಣ್ಮಕ್ಳ ಹತ್ರ ಸರಿಯಾಗಿ ನಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲದೆ ಇರೋರು ನನ್ನ ಯೋಗ್ಯತೆ ಬಗ್ಗೆ ಮಾತಾಡಬಾರ್ದು. ತಗೊಳಪ್ಪ, ನಾನು ಇಷ್ಟೊಂದು ಒಳ್ಳೆ ಮನುಷ್ಯ ಆಗಿದ್ದಕ್ಕೆ ನಿನ್ನ ಹತ್ರ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಲ್ದೇ ಇದ್ದಿದ್ರೆ ಏನು? ನೀವು ನಿಮ್ ಚೆಲಗಳ ತರ ಮೈ ಮುಟ್ಟಕ್ ಬರ್ತಾ ಇದ್ರಾ?
ಬಂದಿದ್ರೆ ನಾನ್ ಸುಮ್ಮನೆ ಇರ್ತಿದ್ದೆ ಅನ್ಕೊಂಡಿದ್ದೀರಾ? ಏನ ಹೆಣ್ಣು ಮಕ್ಕಳು ಮೈ ಮುಟ್ಟದ ಯಾರು? ನಿಮ್ಮನ್ ಕೇಳ್ದೆ ನಿಮ್ ಹುಡುಗರು ಒಂದ್ ಕಡ್ಡಿನೂ ಎತ್ತಿಡಲ್ಲ ಅಂದ್ರಿ. ಅವ್ರ ಹೆಣ್ಮಕ್ಳು ಮೈ ಮುಟ್ಟಿ ದುಡ್ಡು ಕೇಳೋದು ನಿಮಗ್ ಗೊತ್ತಿಲ್ವಾ? ನಾನು ಅವತ್ತಷ್ಟಕ್ಕೆ ಸುಮ್ಮನಾಗ್ಬಾರ್ದಿತ್ತು ಅಂತ ಇವತ್ತು ಅನ್ನಿಸ್ತಾ ಇದೆ. ಆವತ್ತೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇವತ್ತು ನೀವು ನಮ್ಮ ಮನೆ ಮೆಟ್ಲು ಹತ್ತೋ ಧೈರ್ಯ ಮಾಡ್ತಾ ಇರ್ಲಿಲ್ಲ. ನಿಲ್ಸು.